ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. बोलो भारत माता की, बोलो भारत माता की, वंदे वंदे. ದಯವಿಲ್ಲದ ಧರ್ಮವು ಅದು ಯಾವುದಯ್ಯ, ಅದು ಯಾವುದಯ್ಯ, ಅದು ಯಾವುದಯ್ಯ. ದಯಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ, ದಯಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮನಾಥ ಅನ್ನೋ ಮಾತನ್ನು ನಾನು ಮತ್ತೆ ಮೊದಲೇ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಯಾವ ಧರ್ಮವೂ ಕೂಡ ನಮಗೆ ದಯವಿಲ್ಲದೆ ನಡಿಬೇಡ್ರಿ ಅಂತ ಹೇಳಿಕೊಟ್ಟಿಲ್ಲ. ಎಲ್ಲರಿಗೂ ಕೂಡ ದಯ ಬೇಕು. ಅದು ಕೇವಲ ಮಾನವರಿಗೆಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕೂಡ ಅನ್ನೋದನ್ನು ನಮಗೆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು 1400 ವರ್ಷದ ಇತಿಹಾಸ ಹಿಂದಿನ ವರ್ಷಗಳಲ್ಲೇ ನಮಗೆ ಹೇಳಿದ. 1400 ವರ್ಷಗಳಾಯ್ತು. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಹೇಳಿದರು, ಈ ಭೂಮಿಗೆ 1,96,000 ಜನ ಪ್ರವಾದಿಗಳು ಬಂದು ಹೋಗಿದ್ದಾರೆ. 1,96,000 ಜನ ಪ್ರವಾದಿಗಳು ಬಂದಂತವರು ಯಾವುದೂ ಕೂಡ ದಯವನ್ನ, ಕರುಣೆಯನ್ನ ಇವತ್ತು ಉಲ್ಲಂಘಿಸಿ ಯಾರು ಕೂಡ ನಮಗೆ ಹೇಳಿಕೊಟ್ಟಿಲ್ಲ ಬಂಧುಗಳೇ. ಆದ್ರೆ ಇಲ್ಲೊಂದು ನರಪೇಳೆ ಹುಟ್ಕೊಂಡ್ಬಿಡತ್ತೆ ಇಲ್ಲಿ ಬಿಜಾಪುರದಾಗ. ಇದು ದಯನೂ ಇಲ್ಲ, ಧರ್ಮವೂ ಇಲ್ಲ. ಇದಕ್ಕ ನೀವೇನೋ ಹೇಳಿದ್ರಲ್ಲ ಅಗಲೇ, ಯಾವ ಕುತ್ತ ಅದು कौन-सी कुत्ता है? दीवाना कुत्ता है. ये बोलता है ಹಜರತ್ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ. ಅವ್ರ ಕಾಲ ಧೂಳು ಅಲ್ಲ, ಅವ್ರ ಕೆರಬಾರ್ದು. ಇದನ್ನು ಹೋಲಿದ್ದೇನೆ. ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಚೋಳು ಕಡಿಯೋದು ಅದರ ಧರ್ಮ, ಚೋಳ ಕಡಿದ್ರೆ ಅದನ್ನು ಸಾಯಿ ಹೊಡೆಯೋದು ನಮ್ಮ ಧರ್ಮ ಅಲ್ಲ. ಚೋಳು ಕಡಿಯೋದು ಅದರ ಧರ್ಮ. ಅದು ಯಾಕೆ ಕಡಿತೈತಿ? ಅದರ ಧರ್ಮ ಅದು. ಆದ್ರೆ ಇಲ್ಲೊಂದು ಹುಟ್ಟೈತಿಲ್ಲ, ಅದು ನರಪೇಳಿ. ಅದು ಗೊಡ್ಡೆಮ್ಮಿನ ಕರೆ, ಅದು ಗೊಡ್ಡೆಮ್ಮಿನ ಕರೆ. ಸಹಿಸುವುದು, ಸಹನೆ ಉಳ್ಳವರು, ಅದು ಮಾನವ ಧರ್ಮ, ಬಹಳ ಶ್ರೇಷ್ಠ ಧರ್ಮ. ನಾವೆಲ್ಲರೂ ಮನುಷ್ಯರು, ಮಾನವೀಯತೆಯನ್ನು ಇಟ್ಟುಕೊಂಡು ನಡೆಯುವಂಥವ್ರು. ನಮಗೆ ವಿವೇಚನೆ ಕೊಟ್ಟಿದ್ದಾರೆ. ಆದ್ರೆ ಈ ನಾಯಿಗೆ, ಗೊಡ್ಡೆಮ್ಮಿಗೆ, ನಗಳಿಗೆ ತಲೆ ನಲಿಗೆಗೆ ಕನೆಕ್ಷನೇ ಇಲ್ಲ. ಅದು ಹೋಗ್ಬಿಟ್ಟತಿ. ಈಗ ಮೊನ್ನೆ ಅವರು ಭಾರತೀಯ ಜನತಾ ಪಕ್ಷದವ್ರಿಗೆ ಅದಕ್ಕೆ ಉಚ್ಚಾಟನೆ ಮಾಡಿಬಿಟ್ರಲ್ಲ, ಸ್ವಲ್ಪ ಅರ್ಧ ಮುರ್ಧ ತಲೆ ಕೆಟ್ಟು ಒದ್ರಕೊಂತ ನಡೆದಿತ್ತು, ಉಚ್ಚನೆ ಹೋದ್ರದು. ಈ ಗೊಡ್ಡೆಮ್ಮೆ ಆಗ್ಬಿಟ್ಟದು. ಅಂದ್ರೆ ಅವ್ರು ಉಚ್ಚಾಟನೆ ಮಾಡಿದ ಮೇಲೆ ಪೂರಾ ತಲೆ ಕೆಟ್ಟು ಬಿಡತ್ತದ. ಪೂರಾ ತಲೆ ಕೆಟ್ಟು ಏನ್ ಬೇಕಾದ ಬಾಯಿಗೆ ಬಂದಿದ್ದು ಮಾತಾಡೋದು. ಇವ ಅಪ್ಪಿ ತಪ್ಪಿ ಇಲ್ಲಿ ಹುಟ್ಟುಬಿಟ್ಟಲ್ಲ ಬಿಜಾಪುರದಾಗ. ಇವ ಅಲ್ಲಿ ಹುಟ್ಟಬೇಕಾಗಿತ್ತು ಬಾಳಾ ಸಾಹೇಬ್ ಠಾಕ್ರೆ ಮನೆಯಾಗ. हिंदू म्याड ಅಂತದ್ದು. हिंदू का सर्वनाश करने आया ये बच्चा. फिरौन के घर में कौन पैदा हुआ? हिंदू के घर में कौन पैदा हुआ? What do you mean?
घर में मूसा पैदा हुआ, बसवण्ण के घर में गोडेमी पैदा हुआ। ये गोडेमी है ना, इसका आ गया टाइम, वक्त आ गया वक्त। वो बोलते हैं ना लोग, जब वक्त आता है, मौत का वक्त आता है, वो गांव की तरफ भाग के आता है। ಗಿದರ್ ಕಬಿ ಏನದು ಗಿದರ್ का मौत आता है ಅಂತ ಬಂದ್ಬಿಟ್ಟದ್ದು। ಅದಕ್ಕೆ ಅದು ಏನು ಬಗಳಿದ್ರು ನಾವು ಕೇಳೋದು, ಅದಕ್ಕೆ ಅಪಾಲಜಿ ಕೇಳಬೇಡ್ರಿ, ಸೆನೆ ಕೇಳ್ರಿ ಅಂತ ಹೇಳಕ್ ಹೋಗ್ಬೇಡ್ರಿ, ಅದಕ್ಕೆ ಟೈಮ್ ಬಂದ್ಬಿಟ್ಟತಿ। ನಮಗೆ ನ್ಯಾಯ ಬೇಕು, ನಾವು ಭಾರತೀಯರು, ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ಹಿಡಿಬೇಕು। ಅದಕ್ಕೆ ಗೊತ್ತಿಲ್ಲ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಸ್ಲಿಂ ಜನಾಂಗ, ಅಲ್ಪಸಂಖ್ಯಾತ ಜನಾಂಗ ಎಷ್ಟು ಜನ ಶಹೀದ್ ಹೋದ್ರು ಅನ್ನೋದು ಏನಾದ್ರೂ ಅರಿವು ಐತೆ ಇದಕ್ಕೆ? ಇದು ಬಹಳ ಸಾರ್ಥಕರ ಬಗ್ಗೆ ಮಾತಾಡೋದು, ಅನ್ನ ಬಸವಣ್ಣನವ್ರ ಬಗ್ಗೆ ಮಾತಾಡೋದು, ಅನ್ನ ಬಸವಣ್ಣನವರು ಹೊರಿ ಹಾರಿರು ಅಂತ ಹೇಳ್ತಿರ್ತೀವಿ। ಇದು ಲಿಂಗಾಯತ ಧರ್ಮದ ಹುಟ್ಟಕ ಅಯೋಗ್ಯ ನನ್ನ ಮಗ ಇವ, ಅಯೋಗ್ಯವ ಮಾತೆತ್ತಿರು ಲೋಫರ್ ನನ್ನ ಮಗ, ಬೋಳಿ ಮಗ, ನೀನ್ ಯಾರ ಮಗನು? ಒಂದು ಧರ್ಮದ ಬಗ್ಗೆ ಗೌರವ ಇಲ್ಲ। 12ನೇ ಶತಮಾನದ ಅನ್ನ ಬಸವಣ್ಣನವರು ಅವರು ಅಂತಿಮ ಕಾಲದಲ್ಲಿ ಇವತ್ತು ಎಲ್ಲ ಧರ್ಮೀಯರನ್ನ ಸಮಾನತೆಯನ್ನು ಕೊಟ್ಟು ಇವತ್ತು ಎಲ್ಲರಿಗೂ ನ್ಯಾಯವನ್ನು ದೊರಕಿಸಿ ಇವತ್ತು ಎಲ್ಲ ಧರ್ಮವನ್ನ ಸಹಿಷ್ಣುತೆಯನ್ನು ಹೊಂದ್ಕೋಬೇಕು ಅಂತೇಳಿ 12ನೇ ಶತಮಾನದಲ್ಲಿ ಅನ್ನ ಬಸವಣ್ಣನವರು ಹೇಳಿದ್ರು। ಅದೇ 1400 ವರ್ಷಗಳ ಹಿಂದೆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದ್ರು। ಇವತ್ತು ಅದನ್ನು ಮರೆತು ಧರ್ಮದ ಬಗ್ಗೆ ಗೌರವ ಇಲ್ಲ, ಯಾವ ಧರ್ಮದ ಬಗ್ಗೆನೂ ನಿಷ್ಠೆ ಇಲ್ಲ, ತನಗೇನು ಬಾಯಿಗೆ ಬರ್ತಾನೆ ಬಗೋಬಿಡು। ಎಷ್ಟು ದಿವಸ ಬಗುತ್ತೀಯಪ್ಪ? 2 ದಿವಸ ಬಗುತ್ತಿ ಗೊಡ್ಡೆಮ್ಮಿ, ನಿನ್ನ ಟೈಮ್ ಬಂದೈತಿ। ಇಷ್ಟೊಂದು ಜನಸಾಗರ ಇವತ್ತು ಬಿಸಿಲನ್ನದೆ ಇವತ್ತು ಆ ಪವಿತ್ರವಾದ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇವತ್ತು ಇಟ್ಟಿರುವಂತಹ ನಿಷ್ಠೆ, ಪ್ರೀತಿ, ಬದ್ಧತೆ, ಇವತ್ತು ನಿನ್ನ ಅಂತಿಮ ಕಾಲ ಬಂದಿದೆ ಬಸವನಗೌಡ, ನಿನ್ನ ಅಂತಿಮ ಕಾಲ ಬಂದಿದೆ। ಇವನು ಹೇಳ್ತಾನ ಕಾಂಗ್ರೆಸ್ ಪಕ್ಷ ಅವ್ರ ಆಫೀಸ್ ಮುಂದೆ ನಾ ಸತ್ರ ಅವ್ರ ಹೆಣ ನನ್ನ ಆಫೀಸ್ ಮುಂದೆ ಒಯ್ಬೇಡ್ರಿ ಅಂತ ಹೇಳ್ತಾನೆ। ಇಲ್ಲೇನು ಬಿಟ್ಟಿ ಬಿದ್ದತಾನೆ ಕಾಂಗ್ರೆಸ್ ಪಕ್ಷ? ನಿನ್ಯಾವನು ಮಗ ಬಾ ಅಲ್ಲ ಅವರ ಪಾರ್ಟಿಗೆ? JDS ಇದ್ದಾಗ ಹಿಂದೆ ಇದೇ ಜನಾಂಗ ಕಡೆ ಓಟ್ ಹಾಕಿಸ್ಕೊಂಡು ಹಜರತ್ ಟಿಪ್ಪು ಸುಲ್ತಾನ್ ಅವರು ವೇಷ ಹಾಕೊಂಡು ಕನಗ ಹಿಡ್ದಿಲ್ಲ ಮಗನ ನೀನು। ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಮಾತಾಡ್ತಿ? ಏನ್ ಗೊತ್ತೈತಿ ನಿನಗೆ ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ? ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಗೊತ್ತಿಲ್ಲ, ಬಸವಣ್ಣವ್ರ ಬಗ್ಗೆ ಗೊತ್ತಿಲ್ಲ, ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಗೊತ್ತಿಲ್ಲ। ಯಾವ ದೇಶದಾಗ ಹುಟ್ಟಿಯಪ್ಪ ನೀನು? ಏನಂತ ಕಾಂಗ್ರೆಸ್ ಆಫೀಸ್ ಮುಂದೆ ಇವನು ಹೆಣ ಸತೆ ತಗೊಂಡು ಹೋಗ್ಬೇಡ ಅಂತ ಹೇಳ್ತಾನ। ನಾನು ಹೇಳ್ತೀನಿ, ಇವ ಸತ್ರ ನಮ್ಮ ಕರ್ನಾಟಕದಾಗ ಇವನು ಮುಚ್ಚಾಕ್ ಬಿಡೋದು ಬೇಡ। ಇವನು ಇಲ್ಲೇ ಮುಚ್ಚಬಾರ್ದು, ನಮ್ಮ ಕರ್ನಾಟಕದಾಗ ಮುಚ್ಚೋದು ಅಯೋಗ್ಯವ। ಸರ್ವ ಜನಾಂಗದ ಶಾಂತಿಯ ತೋಟ ಇದು ಕರ್ನಾಟಕ। ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ನಡೆಯುವಂತ ಒಂದು ಪದ್ಧತಿಯಲ್ಲಿ ಹುಟ್ಟಿ ಜನಿಸಿದಂಥವ್ರಪ್ಪ। ನಿನ್ನಂಗ ಗೋಳ ಹಿಂದುತ್ವ, ಮಾತೊತ್ತರು ಹಿಂದುತ್ವ ಎಲ್ಲೈತಪ್ಪ? ಮುಸ ನೀನು ಅಲ್ಲೇ ಹುಟ್ಟಿ ಬಿಟ್ಟು ಅದನ್ನ ಮುಸಾಕ ಹಿಂದುತ್ವ, ಅದಕ್ಕೆ ನಿನಗೆ ಒತ್ತು ಹೊರಗೆ ಹಾಕ್ಯಾರಿ।
ಇನ್ನೂ ನಾಚಿಕೆ ಇಲ್ಲ ನಿನಗೆ? ಮತ್ತೆ ಒಂದು ಹಿಂದುತ್ವದ್ದು ಇನ್ನು ಕಟ್ತಾನಂತ ಬದ್ನಿಕಾಯಿ ಕಟ್ಟ ನಿಂದು ಗಣಮಗನ ನೋಡ್ತೀನಿ. ನೀನು ಯಾವ ಪಾರ್ಟಿ ಇದ್ರೆ ಗೆದ್ದಿಲ್ಲ ಅವ್ರು ಹೊರಗೆ ಹಾಕ್ಯಾರಲ್ಲಪ್ಪ. ರಾಜೀನಾಮೆ ಕೊಡು, ಇವಾಗ ರಾಜೀನಾಮೆ ಕೊಡಿಸಲ್ಲ. ಅಪಾಲಜಿ ಕೇಳೋದು, ಕ್ಷಮೆ ಕೇಳಂತ ಹೇಳೋದು ನಾವು ಅಂತ ಗಂಡುಗಳಲ್ಲ. ನೀನು ತಾಕತ್ತು ತಮ್ಮ ಇದ್ರ ರಾಜೀನಾಮೆ ಕೊಟ್ಟು ಇಲೆಕ್ಷನ್ ಬರೋ ನಾವು ನಮ್ಮ ಹಮೀದ್ ಮುಸ್ಲಾಮ್ ಸಾಹೇಬರಿಗೆ ಗೆಲ್ಲಿಸ್ಕೊಂಡ್ ಬರಲಿಲ್ಲ ಅಂದ್ರ ನಾವು ನಮ್ಮ ಅಪ್ಪಗ ಹುಟ್ಟಿಲ್ಲ. ನಾವು ನಮ್ಮ ಅಪ್ಪಗ ಹುಟ್ಟಿಲ್ಲ. 1,20,000 ಮುಸ್ಲಿಮರದಾರಂತ ಇವಾಗ ಗೆದ್ದು ಬರ್ತಾನಂತ. ನೀನೇನೇನು ವೋಟಿಂಗ್ ಮಾಡಿಸಿ ಗೆದ್ದು ಬಂದಿ ಅಂತ ನನಗೆ ಗೊತ್ತ. ಪಾಪ ಪವಿತ್ರವಾದ ಬಿಜಾಪುರ ನಗರವನ್ನ ಶಾಂತಿಯುತವಾಗಿ ಇಟ್ಟಂತವರು ಪುಣ್ಯಾತ್ಮರು ಆ ನಮ್ಮ ಪೂಜ್ಯರಾದಂತ ಸಿದ್ದೇಶ್ವರ ಸ್ವಾಮಿಗಳು. ಪಾಪ ಎಲ್ಲರಿಗೂ ನ್ಯಾಯವನ್ನು ಕೊಟ್ಟಂತು. ಇವತ್ತು ಸಿದ್ದೇಶ್ರೀ ಅದೊಂದು ಬ್ಯಾಂಕ್ ಮಾಡಿಕೊಂಡು ಅದ್ರ ರೊಕ್ಕ ಹೊಡೆದು ಎಲ್ಲ ರೊಕ್ಕ ಹೊಡೆದು ಮಂದಿ ಮೇಲೆ ದರ್ಬಾರ ದಬ್ಬಾಳಿಕೆ ಎಷ್ಟು ಯೂಸ್ ಮಾಡ್ತೀಯಪ್ಪ? ಈಗ ಒಂದೇ ಕೇಳೋಣ, ಏನು ಬೇಡ. ಈಗ ನೀನು ಪಾರ್ಟಿ ಇದ್ರೆ ಹೊರಗೆ ಹಾಕ್ಯಾರ. ನೀನು ತಾಕತ್ತು ದಮ್ಮು ಅಂತೀಯಲ್ಲ, ನೀನು ತಾಕತ್ತು ದಮ್ ಇದ್ರ ರಾಜೀನಾಮೆ ಕೊಟ್ಟು ಇಲೆಕ್ಷನ್ ಬಾ ಗಣಮಗನ. ನಾವು ತೋರಿಸ್ತೀವಿ. ನೀನು ಕೊಟ್ಟು ಹೋಟಿ ಮಾಡಿಕೊಂಡು ಏನೇನು ಮಾಡಿ ಗೊತ್ತತ್ತು ನಮಗೆ. ಅದಕ್ಕೆ ಈ ಸಾರಿ ನಮ್ಮ ಪಾರ್ಟಿಯವ್ರಿಗೆ ವಿನಂತಿ ಮಾಡ್ಕೊಂಡಿನಿ ನಾನು. ಇವತ್ತು ಏನಾದರೂ ನನಗೆಲ್ಲಾದ್ರೂ ಒಂದ್ ಕಡೆ ಅವಕಾಶ ಕೊಡೋದಾದ್ರ ಬಿಜಾಪುರ ಅಂದ್ರೆ ನಮ್ಮ ಅಖಂಡ ಜಿಲ್ಲೆ. ನಾನು ಬಿಜಾಪುರ ಜಿಲ್ಲೆದ, ನಮ್ಮ ಅಪ್ಪನು ಇಲ್ಲೇ ಉಸ್ತುವಾರಿ ಮಂತ್ರಿ ಆಗಿತ್ತು. ನಮಗೇನು ಬಾಗಲಕೋಟೆ ಬಿಜಾಪುರ ಹೊಸದಲ್ಲ, ನಾವು ಅಖಂಡ ಬಿಜಾಪುರ ಜಿಲ್ಲೆದವ್ರ. ನನಗೇನು ನಮ್ಮ ಪಾರ್ಟಿಯವ್ರ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ, ಈ ಇಲೆಕ್ಷನ್ ಮುಗಿಯೋವರೆಗೂ ನನ್ನ ಬಿಜಾಪುರದಾಗ ಬಿಡ್ರಿ. ಈ ಒಂದು ತಾಕತ್ತ ಐದೆಲ್ಲ ತೋರಿಸ್ತಾರೆ. ಸುಮ್ಮನೆ ಮಾತಾಡೋದು, ಒಂದು ಧರ್ಮವನ್ನು ತಗೊಳ್ಳೋದು. ಇವತ್ತು ಧರ್ಮ ಇಲ್ಲ ಇವ್ರದ್ದು ಮಾತಾಡಕ್. ಇವ್ರಿಗೆ ಧರ್ಮನೇ ಇಲ್ಲ. ಸ್ವಂತ ಲಿಂಗಾಯತ ಧರ್ಮದೊಳಗೆ ಹುಟ್ಟಿ ಲಿಂಗಾಯತ ಧರ್ಮದ ಗುರುಗಳನ್ನ ಇವತ್ತು ಬೈತಾನೆ. ಇವನಿಗೆ ನಾವಂತರೂ ಇವರು ಮನಸಾರೆ ನಾವು ಕಿತ್ತು ಹಾಕ್ಬಿಟ್ಟಿವಿ ನಮ್ಮ ಧರ್ಮದ ಇದ್ರ. ಇವನಿಗೆ ಅಯೋಗ್ಯ ಇವಾಗ ಯಾವ ಧರ್ಮದ ಇರೋಕೆ ಹಾಕಿಲ್ಲ. ಅದಕ್ಕೆ ಬಂಧುಗಳೇ, ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ತಾವು ಸೇರಿ ಇವತ್ತೇನು ನ್ಯಾಯ ಕೇಳಬೇಕು. ಇದು ಭಾರತೀಯರ ಹಕ್ಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಆ ಪವಿತ್ರವಾದ ಸಂವಿಧಾನ ಅಡಿಯಲ್ಲಿ ನಡೆಯುವಂತ ಭಾರತೀಯರು ನಾವು, ಭಾರತೀಯ ಪ್ರಜೆಗಳು ನಾವು. ಇವತ್ತು ಸುಮ್ಮನೆ ಅಲ್ಲೆಲ್ಲೋ ದಾಳಿ ಆಯ್ತು ಕಾಶ್ಮೀರದಲ್ಲಿ. ಇವತ್ತು ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ಹೊಡ್ಕೋತಾರೆ. ಯುದ್ಧ ಮಾಡಬಾರ್ದಂದ್ರು ಪಾಕಿಸ್ತಾನ ವಿರುದ್ಧ ಮುಖ್ಯಮಂತ್ರಿಗಳು ಅಂತೇಳಿ. ಯುದ್ಧ ಮಾಡಬೇಡ ಅಂತೇಳಿ ಇಲ್ಲ. ಭಾರತೀಯರ ತತ್ವ ಸಿದ್ಧಾಂತ ಏನು? ಮಹಾತ್ಮ ಗಾಂಧೀಜಿ ಅವರು, ಮೌಲಾನಾ ಆಜಾದ್ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಇವತ್ತು ತ್ಯಾಗ ಮತ್ತು ಬಲಿದಾನ ಶಾಂತಿಯಿಂದ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಅದರಲ್ಲಿ ಎಲ್ಲ ಜನಾಂಗದವರು ಹುತಾತ್ಮರಾದ್ರು, ಶಹೀದಾದ್ರು, ಜೀವವನ್ನು ಕೊಟ್ಟರು, ತ್ಯಾಗ ಕೊಟ್ಟರು. ಇವತ್ತು ಅಂತ ಒಂದು ದೇಶದಲ್ಲಿ ಜನಿಸಿದಂತ ನಾವೆಲ್ಲ ಒಂದೇ ತಂದೆ ತಾಯಿ ಮಕ್ಕಳಾಗಿ ನಡೆದು ತೋರಿಸ್ತೀವಿ ಅನ್ನೊಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ಸಹನೆ, ಸಮಾಧಾನ, ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳೋದಕ್ಕೆ ಬಹಳ ಹಾದ್ಯದು. ಅದನ್ನು ಬಿಟ್ಟು ಯುದ್ಧ ಅಂತ ಯಾವ ಮಂದಿ ಇರಲಾರ್ದು 4 ಗುರುಸ್ಲಾ ಸುಟ್ಟು ಬಿಟ್ಟು 1971ರಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ವಾಜಪೇಯಿ ಅವರು ಹೇಳಿದ್ರು, ಅವರಿಗೆ ದುರ್ಗೆ, ಈ ದೇಶದ ದುರ್ಗಿ ಅಂತ ಹೇಳಿ ಹೆಸರು ಕೊಟ್ಟರು ವಾಜಪೇಯಿ, ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅವತ್ತೇ ಇದೇ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿ 93,000 ಜನನ್ನ
ಇವತ್ತು ಬಂದಿ ಮಾಡಿ ಲಾವಾರದಲ್ಲಿ ಯುದ್ಧ ನಡೆದಿದ್ದು ಮರ್ತ್ವ ಈ ದೇಶಕ್ಕಾಗಿ ಯುದ್ಧ ನಡೀತು. ಇವತ್ತು 2 ಹೋಳು ಮಾಡಿದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇವತ್ತು ನಾಟಕ ಆಡ್ತಾರೆ. ಇವ ಮೋದಿ ಯಾವ ಮಂದಿಲ್ಲ ಅಂತ ಗುರುಸ್ಲಾ ಉಡೀಸ್ ಅಂತ ಆ ಟಿವಿ ಅವರು ಹೊಯ್ಕೊಳಕ್ ಕುಂತು ಬಿಡೋರು. ಉಡೀಸ್ ಎಷ್ಟು ಮಂದಿಗೆ ಚಾಯ್ ಹೊಡೆದ್ರಪ್ಪ, ಎಷ್ಟು ಮಂದಿಗೆ ಇವತ್ತು ನ್ಯಾಯ ಕೊಟ್ರಿ. ಪಾಪ 27 ಜನ ಕುಟುಂಬ ಇವತ್ತು ಅಲ್ಲಿ ಸೆಕ್ಯೂರಿಟಿ ಇಲ್ಲ. ನಿಮಗೆ ಗೊತ್ತೈತಿ 2019 ಪೂರ್ವದಲ್ಲಿ ಏನು 350 kg RDX ಇವತ್ತು ನಮ್ಮ ದೇಶದ ಒಳಗೆ ಬಂದು ಅಷ್ಟೊಂದು ಯೋಧರು ಸತ್ರಲ್ಲ. ಪುಲ್ವಾಮಾ ದಾಳಿ ಆಯ್ತಲ್ಲ, ಅದನ್ನ ಬಿಟ್ಟರೆ ಅಲ್ಲಿ ಅದ್ರ ದಿನ ತನಿಖೆನೇ ಇಲ್ಲ. ಅದು ಏನಾಯ್ತು, ಯಾಕೆ ಸತ್ರು, ಹೆಂಗೆ ಬಂತು RDX ನಮ್ಮ ದೇಶದಲ್ಲಿ 350 kg ಅನ್ನೋದು ಇದು ಯಾರಿಗೂ ಗೊತ್ತಿಲ್ಲ. ಇವತ್ತು ಸುಮ್ಮನೆ ಮುಖ್ಯಮಂತ್ರಿಗೆ ಹೇಳಿದ ತಕ್ಷಣ ಅವ್ರಿಗೆ ಏನನ್ನೋದು ಅವ್ರಿಗೆ ಹೆಸರಿಟ್ಟರು ಒಂದು ಪಾಕಿಸ್ತಾನ ಏಜೆಂಟ್ ಅಂತ ಹೇಳಿ. ಇವನೇ ಅಂದಾನ ಪಾಕಿಸ್ತಾನ ಏಜೆಂಟ್. ನೀ ಯಾ ಏಜೆಂಟು, ನೀ ಯಾ ಏಜೆಂಟ್, ಚಕ್ಕ ಏಜೆಂಟ, ಯಾವ ಏಜೆಂಟ್ ನೀವು? ಅದು ಆಗಿತ್ತು. ಅದಕ್ಕೆ ಮುಂದುವರೆದು ಏನಿಟ್ಟಿದ್ದಾರೆ ಗೊಡ್ಡೆಮ್ಮಿ ಅಂದ್ರೆ ಹಾಲು ಹೆಂಡಾಗಿಲ್ಲ, ಅದು ಗೊಬ್ಬು ಆಗೋದು, ಅದಕ್ಕೆ ಗೊಡ್ಡೆಮ್ಮಿ ಅಂತ. ಅದಕ್ಕೆ ಬಂಧುಗಳೇ, ತಾವು ಗಿದ್ದಿಗೆಡೋದು ಬೇಡ, ನಾವು ನಮ್ಮ ಮನಸ್ಸನ್ನು ಒಡ್ಕೊಂಡು ನಡೆಯೋರು ಬೇಡ. ನಾವು ಭಾರತೀಯರು ಸಹನ ಉಳ್ಳವರ ಶಕ್ತಿ, ನಮ್ಮ ಶಾಂತಿ, ಸಮಾಧಾನ, ತ್ಯಾಗ, ಬಲಿದಾನ ನಮ್ಮ ರಕ್ತದಲ್ಲೇ ಐತಿ. ಆ ರಕ್ತದಲ್ಲಿ ಇರುವಂತಹ ತ್ಯಾಗ ಬಲಿದಾನವನ್ನ ನಾವೆಲ್ಲರೂ ಒಗ್ಗಟ್ಟಾಗಿ ದೇಶವನ್ನು ಕಟ್ಟೋಣ. ಯಾವ ಪಾಕಿಸ್ತಾನ ಬರಲಿ, ಬೇಕಾದ ದೇಶ ಬರಲಿ, ಆ ಯುದ್ಧ ಮಾಡುವಂತ ಶಕ್ತಿ ಭಾರತೀಯರಲ್ಲಿ ಐತಿ. ಅದು ಸಂದರ್ಭ ಬಂದಾಗ ನಾವು ತೋರಿಸುವಂತವ್ರಾಗೋಣ. ಅದು ಬಿಟ್ಟು ಈ ನಾಯಿಗಳು ಬಗಳೋದಕ್ಕೆ ನಾವೆಲ್ಲ ಗೌರವ ಕೊಡೋದು ಬೇಡ. ಇವತ್ತೇನು ತಾವು ಇಷ್ಟೊಂದು ಮನಸ್ಸಿನೊಂದು ಇವತ್ತು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇವತ್ತು ಮಾತಾಡಿದಂಥವರಿಗೆ ಉತ್ತರ ಕೊಡುವಂತಹ ಸಂದರ್ಭ ನಮಗೆ ಬಂದಿದೆ. ಆ ಉತ್ತರವನ್ನ ಕಡ್ಗ ಹಿಡ್ಕೊಂಡಲ್ಲ, ಓಟ್ ಮುಖಾಂತರ ತೋರ್ಸಾರ. ಓಟ್ ಮುಖಾಂತರ ಅದಕ್ಕೆ ರೆಡಿ ಆಗ್ರಿ. ಬರುತ್ತೆ, ಏನೇ ಈಗ ಬರಲಾದ್ರೆ ಇನ್ನ 2 ವರ್ಷಕ್ಕೆ ಬರುತ್ತೆ, 28ಕ್ಕೆ. ಅವಾಗ ಮತ್ತೆ ನಾವು ಬಂದೇ ಬರ್ತೀವಿ ಅನ್ನೋದನ್ನ ನಾವು ತೋರಿಸೋಣ. ಇದೇ ಬಿಜಾಪುರ ನಗರದಲ್ಲೇ ನಾವು ಮತ್ತೆ ಬರ್ತೀವಿ, ಬರ್ತೀವಿ. ಅದಕ್ಕೆ ಬಂಧುಗಳೇ, ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದು. ತಾವೆಲ್ಲ ಬಿಸಿಲಾಗ ನಿಂತೀರಿ ಪಾಪ, ಯಾಕಂದ್ರೆ ಇಷ್ಟೊತ್ತು ತಾವು ಕಾಯ್ದು ನಮ್ಮನ್ನ ಹಮೀದ್ ಮುಷರಫ್ ಸಾಹೇಬರು ಸ್ವತಃ ಬಂದು ನಮ್ಮನ್ನೆಲ್ಲ ಬರಮಾಡ್ಕೊಂಡು. ಬಹುತೇಕ ಬಂಧುಗಳೇ, ನಿಮ್ಮನ್ನ ಹೊಡೆಯೋದಕ್ಕೆ ಯಾರಿಂತಲೂ ಸಾಧ್ಯ ಇಲ್ಲ. ಆ ಹೊಡೆಯುವಂತ ಕೈಗಳಿಗೆ, ಹೊಡೆಯುವಂತ ಮನಸ್ಸುಗಳಿಗೆ ಆ ಭಗವಂತ ಖಂಡಿತವಾಗಿ ಶಿಕ್ಷೆ ಕೊಡ್ತಾನೆ ಅನ್ನೋದು ನನಗೆ ವಿಶ್ವಾಸ ಇದೆ. ಆ ಭಗವಂತನ ಮೇಲೆ, ಆ ಅಲ್ಲಾಹನ ಮೇಲೆ ನಾವು ದೃಢವಾದ ವಿಶ್ವಾಸ, ನಂಬಿಕೆ ನೀಡೋಣ. ಖಂಡಿತವಾಗಿ ಯಾರೇ ತಪ್ಪು ಮಾಡಿದ್ರು ಕೂಡ ಆ ಶಿಕ್ಷೆ ಸಿಕ್ಕೇ ಸಿಗುತ್ತೆ. ಅದಕ್ಕೆ ನಾವು ಕಾಯ್ದು ನೋಡೋಣ ಅನ್ನೋ ಮಾತನ್ನು ಹೇಳ್ತಾ, ಇವತ್ತೇನು ನಮ್ಮ ಎಲ್ಲ ತನ್ವೀರ್ ಆಸ್ಮಿ ಗುರುಗಳ ಆದಿಯಾಗಿ ಎಲ್ಲ ಧರ್ಮ ಗುರುಗಳ ಒಂದು ಪವಿತ್ರವಾದ ವೇದಿಕೆಯಲ್ಲಿ ಇವತ್ತು ಅವರು ಮಾತಾಡಿದ್ದು ತಪ್ಪು. ಆ ತಪ್ಪಿಗೆ ಅವರು ಶಿಕ್ಷೆ ಅನುಭವಿಸ್ತಾರೆ. ಅದಕ್ಕೆ ಸಮಯ ಕಾಯೋಣ ಬಂಧುಗಳೇ, ಸಮಯ ತಕ್ಕ ನಾವು ತೋರ್ಸೋಣ ಅನ್ನೋ ಮಾತನ್ನ ಕೊನೆಯದಾಗಿ ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ನನ್ನನ್ನ ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ತಾವೆಲ್ಲ ಬರಮಾಡಿಕೊಂಡು ಇಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಿದ್ದೀರಿ. ತಮಗೆ ಅನಂತ ಕೋಟಿ ಧನ್ಯವಾದಗಳನ್ನ ಅರ್ಪಿಸಿ, ನಿಮ್ಮ ಜೊತೆಗೆ ನನ್ನ ಉಸಿರಿರೋವರೆಗೂ ನಾನು ಒಂದು ಮಾತನ್ನು ಇಲ್ಲಿ ಕೊಟ್ಟು ಹೋಗ್ತೀನಿ. ಬಂಧುಗಳೇ, ನೆನಪಿಟ್ಟುಕೊಡ್ರಿ, ನನ್ನ ಉಸಿರಿರೋವರೆಗೂ ನಾನು ಎಲ್ಲ ಧರ್ಮೀಯರ ಜೊತೆಗೆ, ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜೊತೆಗೆ, ಹಜರತ್ ಟಿಪ್ಪು ಸುಲ್ತಾನ್ ಅವರ ಜೊತೆಗೆ, ಬಸವಣ್ಣ ಅವರ ಜೊತೆಗೆ, ಎಲ್ಲ ಧರ್ಮೀಯವರ ಜೊತೆಗೆ ನಾವು ಒಂದಾಗಿ ನಡೆಯೋಣ ಅನ್ನೋ ಮಾತನ್ನ ಹೇಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.